ಅವರ ಹಳೆ ವಿಡಿಯೋಗಳು, ಕೆಲವು ಒಬ್ಬ ನಟನ ಬಗ್ಗೆ ಮಾತಾಡುವಂತ ಹಳೆ ವಿಡಿಯೋಗಳು ಎಡಿಟ್ ಆಗಿ ಬೇರೆ ಬೇರೆ ರೀತಿ ಬಿಂಬಿಸುವಂತ ಒಂದು ಕೆಲಸ ಆಗ್ತಾ ಇರುವಂಥದ್ದು. ನಾವು ಅಂದ್ರೆ ಯಾವಾಗ ಈಗ ಕೂತ್ಕೊಂಡು ಪೇಜ್ ಓಪನ್ ಮಾಡಿದ್ರು ಸ್ಕ್ರೋಲ್ ಮಾಡ್ತಾ ಇದ್ರೆ ಅದೊಂದು ವಿಡಿಯೋ ಬರುತ್ತೆ. ಧನಂಜಯ್ ಅವರು ಹಳೆ ವಿಡಿಯೋಗಳು ಏನು ಮಾತಾಡುವಂಥದ್ದಿತ್ತು ಅದು ಬೇರೆ ರೀತಿ ಬಿಂಬಿಸ್ತಾ ಇರುವಂಥದ್ದು. ಸೊ ಅದೇ ನಟನ ಬಗ್ಗೆ ಈಗ ರೀಸೆಂಟ್ ಓಕೆ, ಅದು ಅಂದ್ರೆ ನೀವು ದರ್ಶನ್ ಸರ್ ವಿಚಾರ ಕೇಳ್ತೀರ, ಸ್ಟ್ರೇಟ್ ಆಗಿ ಕೇಳಿ. ಇದೇನಾಗುತ್ತೆ ಗೊತ್ತಾ, ಫಸ್ಟ್ ಒಂದು ಯಾವಾಗಲೂ ಈಗ ಸುದೀಪ್ ಸರ್ ಒಂದ್ಸರಿ ಅದನ್ನು ಹೇಳಿದ್ರು. ಆ್ಯಕ್ಚುಲಿ ನೀವು ಹೋಗಿ ಎಲ್ಲ ಕಲಾವಿದ್ರೂ ನಿಮಗೆ ಹಿಂಗಾಯ್ತಲ್ಲ ಏನು ಅನ್ಸುತ್ತೆ ಅಂದರೆ, ಯಾವ ಕಲಾವಿದನು ಸಡನ್ನಾಗಿ ಏನೋ ಆನ್ಸರ್ ಮಾಡೋಕ್ಕೆ ಗೊತ್ತಾಗಲ್ಲ ಒಂದು. ಸೊ ಹೌದು, ಇವಾಗ ನೀವು ಹೇಳ್ತಿರೋದು ವಿಡಿಯೋ ನಾನೀಗ ಮೊನ್ನೆ ಆ್ಯಕ್ಚುಲಿ ನಮ್ಮ ರಂಗನಾಥ್ ಭರದ್ವಾಜ್ ಸರ್ ಕೇಳಿರೋದು ಕೇಳ್ತಿದ್ದೀರಲ್ಲ, ಈಗ ನಂದು ಕೋಟಿ ರಿಲೀಸ್ ಇದೆ ಆಯಿತಾ. ಆ ರಿಲೀಸ್ ಎಲ್ಲ ಬಿಟ್ಬಿಡಿ. ನನಗೆ ಈಗ ನಾನು ಪೂರ್ಣ ನನಗೆ ಭಾಳ ಇಷ್ಟ. ನಂದು ಒಂದು ಅಣ್ಣ ತಮ್ಮನ ಸಂಬಂಧ ಎಲ್ಲ ಇದೆ. ಅವನು ಸೂಪರ್, ಅವನು ಇದು ನಾವು ಭಾಳ ಎಮೋಷನಲಿ ಕನೆಕ್ಟೆಡು ಎಲ್ಲ ಇದೆ ನನಗೂ ಪೂರ್ಣಗೆ ಅಲ್ವಾ. ಸೊ ನಿಮಗೂ ಇರುತ್ತೆ, ನಿಮ್ದಾರ ಫ್ರೆಂಡ್ಸ್ ಇರ್ತಾರೆ, ನಿಮ್ದಾರ ಅಣ್ಣ ಇರ್ತಾರೆ, ನಿಮ್ದಾರ ತಮ್ಮ ಇರ್ತಾರೆ, ಎಲ್ಲ ಇರ್ತಾರೆ. ಅವರು ಯಾವುದೋ ಒಂದು ಪರಿಸ್ಥಿತಿಗೆ ಈ ಥರ ಸಿಗಾಕೊಂಡಾಗ ಅದು ಗೊತ್ತಿದ್ದಾಗಿದೆಯೋ ಗೊತ್ತಿಲ್ಲದೆ ಆಗಿದೆಯೋ ನಿಮಗೆ ಕೋಪ ಬರಲ್ವಾ, ನಿಮಗೆ ಬೇಜಾರಾಗಲ್ವಾ? ಆಗುತ್ತೆ ತಾನೆ? ಹೆಂಗೆ ರಿಯಾಕ್ಟ್ ಮಾಡ್ತೀರ ಅವಾಗ? ಬೇಜಾರಾಗುತ್ತೆ ತಾನೆ, ದುಃಖ ಆಗುತ್ತೆ ತಾನೆ, ಎಲ್ಲರೂ ಆಗುತ್ತೆ ತಾನೆ. ಹೆಂಗೆ ನೀವು ರಿಯಾಕ್ಟ್ ಮಾಡೋಕ್ಕಾಗುತ್ತೆ? ಅದೇ ಥರನೇ ಎಲ್ಲರೂ ಹೇಳಿರ್ತಾರೆ. ಪರ್ಸ್ನಲಿ ಸುದೀಪ್ ಸರ್ ಇಂದ ಹಿಡಿದು ಶಿವಣ್ಣಯಿಂದ ಹಿಡಿದು ಇಂಡಸ್ಟ್ರಿಲಿ ಎಲ್ಲರೂ ಬೇಜಾರು ಮಾಡ್ಕೊಂಡಿರೋದು, ಹಿಂಗೆ ಆಗಬಾರ್ದಾಗಿತ್ತು ಅಂತ ಎಲ್ಲರೂ ಬೇಜಾರು ಮಾಡ್ಕೊಂಡಿರೋದು. ಯಾರು ಏನೋ ಅದನ್ನು ಯಾರು ಸೆಲೆಬ್ರೇಟ್ ಮಾಡೋದಲ್ಲ ಹಂಗಂತ ಯಾರೂ ತಕ್ಕಂತ ಸಪೋರ್ಟ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಆ ಥರದ ಸಿಚುವೇಶನಲ್ಲಿ. ಸೊ ಅದಕ್ಕೆ ಕಾನೂನಿದೆ, ಇನ್ನೊಂದಿದೆ, ಮತ್ತೊಂದಿದೆ, ಅದನ್ನೇ ಮಾತಾಡಿರ್ತೀವಿ. ಅದನ್ನು ಮತ್ತೆ ಬೇರೆ ಬೇರೆ ಥರ ಅದನ್ನು ಕನ್ವೆ ಮಾಡಿರ್ತಾರೆ. ಆ್ಯಂಡ್ ರೀಸೆಂಟಾಗೂ ಅಷ್ಟೇ, ಈಗ ಆ ಪ್ರಶ್ನೆ ನನಗೆ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಸಡನ್ನಾಗಿ ರಂಗನಾಥ್ ಭರದ್ವಾಜ್ ಸರ್ ಕೇಳಿದಾಗ ನಾನೇನು ಯಾವುದನ್ನು ಸಪೋರ್ಟ್ ಮಾಡಿಕೊಂಡು ಎಲ್ಲ ಮಾತಾಡಿಲ್ಲ, ನನ್ನ ಪ್ರೀತಿನ ನಾನು ಮಾತಾಡಿರೋದು. ಅಂದರೆ ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ, ಇವಾಗ ಟೈಮ್ ಟ್ರಾವೆಲ್ಗೆ ಅವಕಾಶ ಸಿಕ್ಕರೆ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿರೋದು. ಅದು ಬಿಟ್ಬಿಟ್ಟು ನಾನು ಇವಾಗಲೂ ನಾನು ಇದೇ ಹೇಳೋದು, ಅಂದರೆ ಅದೇನಾಗಿದೆ ಕಾನೂನಾತ್ಮಕವಾಗಿ ಏನಾಗಬೇಕು ಅದಾಗಿ ಅದರಿಂದ ಎಲ್ಲ ಚೆನ್ನಾಗಾಗಿ ಆಚೆ ಬಂದು ಅದು ಖುಷಿನೇ ಆಯಿತು. ಅದಕ್ಕೆ ಅಂತಲೇ ಒಂದು ಸಿಸ್ಟಮ್ ಇದೆಯಲ್ಲ, ಅದನ್ನು ದಾಟ್ಕೊಂಡೇ ಬರ್ಬೇಕು ನಾವು ಯಾವುದೋ ಒಂದು ಸಿಚುವೇಶನಲ್ಲಿ ಸಿಗಾಕೊಂಡಾಗ. ಸೊ ಯಾರಿಗೂ ಪ್ರೀತಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತಲ್ಲ. ಆ್ಯಂಡ್ ಒನ್ಸ್ ಅಗೇನ್ ನಾನು ಇದನ್ನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದೂ ಅಷ್ಟೇ. ಇವಾಗ ಈ ಪ್ರಶ್ನೆ ಬಂತಲ್ಲ, ಇದಕ್ಕೂ ನಮ್ಮ ಸಿನಿಮಾಗಳಿಗೂ ಸಿನಿಮಾ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಎಲ್ಲ ಸಂಬಂಧ ಇಲ್ಲ. ಕೆಲಸಗಳಿಗೂ ನಾವು ಮಾಡ್ತಿರೋ ಸಿನಿಮಾಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಅದನ್ನು ಮತ್ತೆ ಇಟ್ಕೊಂಡು ಇಲ್ಲ ಇವಾಗ ಏನೋ ಇವರು ಅಪೀಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ನೋ ಇಲ್ಲ. ನಮಗೆ ಪರ್ಸ್ನಲ್ ಆಗಿ ನಮ್ಗೆ ಏನು ಎಮೋಷನ್ ಇರುತ್ತೆ, ನಮ್ಗೇನು ಸಂಬಂಧಗಳಿರುತ್ತೆ, ಒಬ್ಬ ಅಭಿಮಾನಿಗೂ ಒಬ್ಬ ಕಲಾವಿದರಿಗೂ ಏನು ಸಂಬಂಧ ಇರುತ್ತಲ್ಲ, ಹಾಗೆ ಕಲಾವಿದರಿಗೂ ಅದೇ ಥರದ ಸಂಬಂಧ ಇರುತ್ತೆ, ಅದೇ ಥರದ ಕನೆಕ್ಷನ್ ಇರುತ್ತೆ. ಆ್ಯಂಡ್ ನಾವು ಕೂಡ ಅಭಿಮಾನಿಗಳಾಗಿ ಅವ್ರೆಲ್ಲ ನೋಡ್ಕೊಂಡು ಬಂದಿರ್ತೀವಿ, ನಮಗೂ ಅದೇ ಕನೆಕ್ಷನ್ ಇರುತ್ತೆ. ನಿಮ್ಗೇನು ಬೇಜಾರಾಗಿರುತ್ತೆ, ನಿಮ್ಗೇನು ಕೋಪ ಬಂದಿದೆ, ಯಾಕೆ ನಿಮ್ಗೆ ಯಾರಿಗೂ ಕೋಪನೇ ಬಂದಿರಲ್ವಾ ಫ್ಯಾನ್ಸ್ಗೆ? ಹಿಂಗಾದಾಗ ಈ ಥರ ಸಿಚುವೇಶನ್ ಹಿಂಗೆ ಮಾಡ್ಕೋಬಾರ್ದಾಗಿತ್ತು ಅಂತ ಅನ್ಸಿರಲ್ವಾ? ಹಂಗೆ ನಮಗೂ ಅನ್ಸಿರುತ್ತೆ. ಸೊ ಅದು ಪರ್ಸನಲ್ ಕನೆಕ್ಷನ್ ಇದ್ದಾಗ ಮಾತ್ರ ಅನ್ಸೋದು. ಸೊ ಪ್ರತಿ ಸರಿನೂ ಪ್ರತಿಯೊಂದನ್ನು ಬೇರೆ ಥರ ಬಿಂಬಿಸಿ ಅದೆಲ್ಲದನ್ನು ಒಂದು ಇಡೀ ಒಂದು ಆ್ಯಸ್ ಎ ಇಂಡಸ್ಟ್ರಿ ಅದನ್ನು ಬಹಳ ನೆಗೆಟಿವ್ ಆಗಿ ಅದು ಆಗ್ಬಿಟ್ಟಿದೆ. ಹಂಗೆ ಆಗ್ಬಾರ್ದು ಅದು. ನೀವು ಮತ್ತೆ ದರ್ಶನ್ ಸರ್ ಒಟ್ಟಿಗೆ ಕೆಲಸ ಮಾಡಿದ್ದೀರಾ, ಒಳ್ಳೆ ಒಡನಾಟ ಇದೆ. ಆಗ ದರ್ಶನ್ ಅವರ ಫ್ಯಾನ್ಸ್ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ನೀವು ನೇರವಾಗಿ ಏನಾದರೂ ಹೇಳ್ಬೋದಾ? ಅಲ್ಲ, ನಾನು ಒಬ್ಬ ಅಭಿಮಾನಿನೇ ಅಲ್ವಾ. ನಾವು ಅದನ್ನು ತುಂಬ ಸರಿ ಎಲ್ರಿಗೂ ಅದು ಹೆಂಗೆ ಹೇಳೋದು, ಅಂದರೆ ಅದನ್ನು ವಿಟ್ನೆಸ್ ಮಾಡಿದಾರಲ್ವಾ. ನಾನು ಹೇಳ್ತಿರೋದು ಪ್ರಾಕ್ಟಿಕಲಿ ಅದೇ. ಈಗ ಸ್ವಂತ ಅಣ್ಣ ತಂದಿರೋ ಜಾಗದಲ್ಲಿ ಇದ್ರೂ ಇದೇ ಥರ ಇರುತ್ತೆ. ಸೊ ಇದು ಒಂದು ಪ್ರೋಸೆಸ್. ಅದು ಕಾನೂನಾತ್ಮಕವಾಗಿ ಏನಾಗಬೇಕು ಹಾಗೆ ಆಗಬೇಕು. ಯಾರು ಏನೋ ಚೇಂಜ್ ಮಾಡೋಕ್ಕಾಗಲ್ಲ, ಯಾರೂ ಹೋಗಿ ಟಕ್ಕಂತ ಏನೋ ಬದಲಾವಣೆ ಮಾಡೋಕ್ಕಾಗಲ್ಲ ಅದು. ಆ್ಯಂಡ್ ಆ ಘಟನೆ ಆಗಬಾರ್ದಿತ್ತು ಅಂತ ಅಷ್ಟೇ ನಾವು ಹೇಳೋಕ್ಕಾಗುತ್ತೆ, ಬಿಟ್ಟರೆ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಬೇರೆ ಏನೂ ಇರಲ್ಲ. ಆ್ಯಂಡ್ ಎಲ್ಲರೂ ಒಳ್ಳೇದಾಗಲಿ ಅಂತಲೇ ವಿಶ್ ಮಾಡ್ತಾ ಇರ್ತೀವಿ.
ಬೇರೆ ಎಲ್ಲ ಕಡೆ ಹೋಗಿ ಬಂತು. ಆಕ್ಚುಲಿ ನಾವೆಲ್ಲ ಸೇರಿದ್ದು ಈಗ ಹೊಸ ಕಲಾವಿದರು ಇಷ್ಟೊಂದು ಜನ ಇದ್ದಾರೆ, ನೀವು ಅವ್ರ ಜೊತೆ ಮಾತಾಡಿ ಅಟ್ಲೀಸ್ಟ್ ಅವ್ರಿಗೊಂದು ನೀವು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದಾಗ ಅವ್ರಿಗೊಂದು ಹೊಸ ಹುರುಪು ಬರುತ್ತೆ. ಎಷ್ಟೊಂದು ಜನ ಹೊಸ ಕಲಾವಿದ್ದಾರೆ. ಸೊ ಅದನ್ನ ಬಿಟ್ಟು ಇಲ್ಲಿ ಬೇರೆ ಎಲ್ಲ ಆಗ್ತಾ ಇದೆ. ಸೊ ಇರಲಿ, ಇದೆಲ್ಲ ಒಂದು ಭಾಗ. ನಿಮ್ಮ ಎಲೆಕ್ಟ್ರಿಕ್ ಕನೆಕ್ಷನ್ ಬಗ್ಗೆ ಹೇಳಿ. ಏನ್ ಹೇಳಿ? ನಿಮ್ಮ ಕನೆಕ್ಷನ್ ಬಗ್ಗೆ ಚೇಂಜ್ ನೋಡಿ, ಇದು ಈಗ ಖುಷಿ ಆಯ್ತು. ಸ್ವಲ್ಪ ಯಾಕೆಂದ್ರೆ ಭಾಳ ಸೀರಿಯಸ್ ಆಗೈತ್ರಿ ಎಲ್ಲ. ನಾವು ಈ ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದಾಗ ನಮ್ಮ ಜೊತೆಯಾಗಿ ಸೇರಿದವರು ನಮ್ಮ ಗೆಳೆಯ ಹರ್ಷ, ಈ ಸಿನಿಮಾಗೆ ನಿರ್ಮಾಪಕ, ಹೊಸದಾಗಿ ಈ ಇಂಡಸ್ಟ್ರಿಗೆ ಬಂದಿದ್ದಾರೆ ಈ ಸಿನಿಮಾ ಮೂಲಕ. ಸೊ ಅವ್ರನ್ನ ಕಂಗ್ರಾಚುಲೇಟ್ ಮಾಡ್ತಾ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಹರ್ಷ ಒಂದು ಮಾತು ದಯವಿಟ್ಟು. ಮೊದಲನೇದಾಗಿ ನನಗೆ ಡಾಲಿ ಪಿಕ್ಚರ್ಸ್ ಅಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸ್ನೇಹಿತ ಧನಂಜಯ ಅವರಿಗೆ ಒಂದು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಧನಂಜಯ ಯಾವಾಗಲೂ ಕರೀತಾ ಇರೋರು ಬಡವರ ರಸ್ಕಲಿಂದ ಬಾ, ಪ್ರೊಡಕ್ಷನ್ಗೆ ಬಾ ಅಂತ ಹೇಳಿ. ಸಿನಿಮಾಗೂ ನನಗೂ ಕಷ್ಟ, ನಿಮ್ಮ ಜೊತೆಲಿ ಇರ್ತೀನಿ ಯಾವಾಗಲೂ ಮಾರಲ್ ಸಪೋರ್ಟ್ ಆಗಿ ಅಂತ ಹೇಳ್ತಾ ಇದ್ದೆ. ಹಿಂಗೆ ರೆಗ್ಯುಲರ್ ಟಾಕ್ಸ್ ಮಾತಾಡ್ತಾ ಇಲ್ಲ ನಿನಗೆ ಇಷ್ಟ ಆಗೋಂಥದ್ದು ಒಂದು ಒಳ್ಳೆ ಸ್ಕ್ರಿಪ್ಟ್ ಇದೆ, ಒಂದು ಪಾಸಿಟಿವ್ ಆಗಿರೋಂಥದ್ದು ಒಂದು ಸಿನಿಮಾ ಇದೆ, ಮದರ್ ಪ್ರಾಮಿಸ್ ಅಂತ ಹೇಳಿ ಮಾಡೋಣ ಅಂತ ಕರೆದಾಗ ನನಗೂ ಖುಷಿ ಆಯಿತು. ಅದ್ರ ಜೊತೆಗೆ ಇದೊಂದು ಟೀಮ್ ನೋಡಿದ್ವಿ, 36 ಜನ ನೋಡಿ, ಇಲ್ಲ ಇದು ಒಳ್ಳೆ ಇನ್ವೆಸ್ಟ್ಮೆಂಟ್, ಇದು ಒಳ್ಳೆ ಜಾಗಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು. ಸಖತ್ ಜನಗಳಿದ್ದಾರೆ. ಯಾವಾಗಲೂ ಸೆಟ್ಟಿಗೆ ಹೋದ್ರೆ 250 ಜನ 300 ಜನ ಇರೋರು, ಅದರಲ್ಲಿ 60-70 ಜನ ನಮ್ಮವರೇ ಇರೋರು. ಇಲ್ಲ ಇದು ಏನೋ ಒಂಥರ ಚೆನ್ನಾಗಿದೆ ಇದು ಅಂತ ಹೇಳಿ ಧನಂಜಯನಿಗೆ ಇಲ್ಲ ಮಾಡೋಣ ಇದನ್ನ ಅಂತೇಳಿ ಕಮಿಟ್ ಆಗಿ ಸಿನಿಮಾ ಮಾಡಿದೆ. ನಮ್ಮ ಡೈರೆಕ್ಟ್ರು ಪೂರ್ಣ ಆಗಿರ್ಬೋದು, ನಮ್ಮ ನಾಗಭೂಷಣ್ ಆಗಿರ್ಬೋದು, ಎಂಟೈರ್ ಟೀಮ್ ಹೇಳ್ತಾ ಹೋದ್ರೆ 36 ಜನದ ಹೆಸರು ಕೊನೆನೇ ಇಲ್ಲ. ತುಂಬ ಎಲ್ಲರೂ ಸಪೋರ್ಟಿವ್ ಆಗಿ ಖುಷಿಯಾಗಿ ಎಲ್ಲ ಸಿನಿಮಾನ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ರು. ಅದ್ರ ತಕ್ಕಂತೆ ರಿಸಲ್ಟೂ ಸಿಕ್ತು ನಮಗೆ. ಮೊದಲನೇ ಸಿನಿಮಾಗೆ ನನಗೆ ಸಕ್ಸಸ್ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಸಿನಿಮಾಯಿಂದ ನಾವು ಸಿನಿಮಾದವ್ರ ಮುಂದೆ ಶೋಕಿ ಅನ್ಕೊಂಡಿದ್ವಿ. ಬಟ್ ಈ ಸಿನಿಮಾದಲ್ಲಿ ಇಷ್ಟೊಂದು ಕಷ್ಟಪಡ್ತಾರೆ ಅನ್ನೋದು ನಿಜವಾಗ್ಲೂ ನನಗೆ ಈ ಸಿನಿಮಾದಲ್ಲೇ ಗೊತ್ತಾಗಿತ್ತು. ರಾತ್ರಿ ಎಲ್ಲ ಶೂಟ್ ಮಾಡೋರು, ತಿರ್ಗಾ ಬೆಳಗ್ಗೆ ಎದ್ದು ಮತ್ತೆ ಕಾಲ್ ಶೀಟ್ ಅಂತೇಳಿ ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡೋರು. ತುಂಬ ಕಷ್ಟಪಡ್ತಾರೆ. ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಬೇಕು ಅಂದರೆ ನಾವು ಥಿಯೇಟ್ರಲ್ಲೆಲ್ಲ ನೋಡಿದಂಗೆ ಆಡಿಯನ್ಸ್ಗಳೆಲ್ಲ ನಾವು ಪ್ರೇಕ್ಷಕರು ನೋಡ್ತಾರಲ್ಲ ಅದರಷ್ಟು ಮಜವಾಗಿರೋದಿಲ್ಲ. ತುಂಬಾ ಕಷ್ಟಪಡ್ತಾರೆ. ಒಬ್ಬ ಲೈಟ್ ಬಾಯಿಂದ ಹಿಡಿದು ಒಬ್ಬ ಡೈರೆಕ್ಟ್ರ್ ತನಕ, ಒಬ್ಬರು ಕ್ಯಾರವಾನ್ ಡ್ರೈವರ್ ತನಕ, ಮತ್ತು ಪ್ರೊಡಕ್ಷನ್ ಟೀಮವರು, ಅಡುಗೆ ಮಾಡೋ ಭಟ್ಟರಿಂದ ಹಿಡಿದು ಹಗಲು ರಾತ್ರಿ ಒಂಥರ ಮೆಕ್ಯಾನಿಕಲ್ ಲೈಫ್ ಇದ್ದಂಗೆ, ಮಿಷಿನ್ ಥರ ಓಡ್ತಾನೇ ಇರುತ್ತೆ. ಕಾಫಿ ಟೈಮಿಗೆ ಕಾಫಿ, ತಿಂಡಿ, ಊಟ, ಲೈಟ್ಸು, ಸೌಂಡ್ಸು, ಕ್ರೈಮ್ಗಳು, ಇಟ್ಸು ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಆ್ಯಕ್ಚುಲಿ ಲೈಫಲ್ಲಿ ಎಲ್ಲ ಥರ ಒಂದು ಕಮ್ಯುನಿಟಿ, ಎಲ್ಲ ಥರ ಒಂದು ಎಕ್ಸ್ಪೀರಿಯನ್ಸು ನನಗೆ ಈ ಒಂದು ಸಿನಿಮಾದಲ್ಲಾಗಿದೆ. ಖಂಡಿತವಾಗ್ಲೂ ನಮ್ಮ ಧನಂಜಯ ಜೊತೆ ನಾನು ಯಾವಾಗಲೂ ನಿಂತ್ಕೊಳ್ತೀನಿ. ಅವ್ರು ಹೇಳಿದ್ರು ಎಲ್ಲ ನಮ್ಮದು ಲಾಸ್ಟ್ ಸಿನಿಮಾ ಅಂತ. ಅದು ಲಾಸ್ಟ್ ಸಿನಿಮಾ ಆಗೋದಕ್ಕೆ ಬಿಡೋದಿಲ್ಲ. ನಾವು ಡಾಲಿ ಪಿಕ್ಚರ್ಸಲ್ಲಿ ಯಾವಾಗಲೂ ನೋಡ್ತೀವಿ. ನಾನಲ್ಲ, ನಂತರ ತುಂಬ ಜನ ಕೈ ಜೋಡಿಸೋದಕ್ಕೆ ರೆಡಿ ಇದ್ದಾರೆ. ಅವ್ರು ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೆ ಈಗ ನಾನು ಅದೇ ಹೇಳೋದಕ್ಕೆ ಬಂದೆ. ಈಗ TV9 ಆಗಿರ್ಬೋದು, ಪಬ್ಲಿಕ್ಕಿಗೆ ಆಗಿರ್ಬೋದು, News18, ಸುವರ್ಣ, ವಿಜಯವಾಣಿ, ಕನ್ನಡಪ್ರಭ, ಈ ಥರ ಎಲ್ಲ ಆಥರೈಸ್ಡ್ ಅಂದರೆ ಅಥೆಂಟಿಕೇಟೆಡ್ ನಾವು ಪೇಪರು TVಯಲ್ಲಿ ಬಂದರೆ ನಾವೆಲ್ಲ ನಂಬ್ತೀವಿ. ಈಗಲೂ 95% ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ನಮ್ಮ ಬಗ್ಗೆ, ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ, ನನಗಿರೋ ಒಂದು ಚಿಕ್ಕ ಮಾಹಿತಿ ಪ್ರಕಾರ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರೆ ಅಷ್ಟು ಪಾಪ್ಯುಲಾರಿಟಿ ಆಗೋದಕ್ಕೆ ಆಗಲ್ಲ ಅಂತ ನನಗೂ ಯಾರೊಬ್ರು ತುಂಬಾ ತಿಳಿದಿರೋರು ಹೇಳಿದ್ರು. 100% ಈ ನೆಗೆಟಿವ್ ಆಗಿ ಯಾರು ನೀವು ಟ್ರೋಲ್ ಮಾಡ್ತಾರೆ ನೋಡಿ. ನಾವು ಇಷ್ಟೊಂದು ಡಿಸ್ಕಷನ್ ಅಲ್ಲಿ ಬರೀ ನೆಗೆಟಿವ್ 95% ಜನ ಪಾಸಿಟಿವ್ ಆಗಿರೋನು ಬಿಟ್ಬಿಟ್ವಿ ನಾವು. ಈಗ 5% ಎಲ್ಲ ಅವ್ರ ಫಾಲೋವರ್ಸ್, ನಾನು ತುಂಬಾ ಸೋಷಿಯಲ್ ಮೀಡಿಯಾ ಕಡಿಮೆ ಯೂಸ್ ಮಾಡೋದು, ನಮ್ಮ ಸ್ನೇಹಿತರು ಹೇಳ್ಕೊಡ್ತಾರೆ. ಅದು ಫಾಲೋವರ್ಸ್ ಎಲ್ಲ ಚೆಕ್ ಮಾಡಿ 700 ಜನ, 400 ಜನ, 600 ಜನ, ಆ 400-500 ಜನದೂ ಅಕೌಂಟ್ಗಳು ಇವರೇ ಆಗಿರ್ತಾರೆ. ಇವ್ರು ಫೇಕ್ ಅಕೌಂಟ್ಗಳು ಮಾಡ್ಕೊಂಡು ಅವ್ರನ್ನ ಫಾಲೋವರ್ಸ್ ಮಾಡ್ಕೊಂಡಿರ್ತಾರೆ. ಒಂದು 2-3 ವರ್ಷದ ಹಿಂದೆ ಅದನ್ನ ದುಡ್ಡು ಕೊಟ್ಟರೆ ಫಾಲೋವರ್ಸ್ಗಳು ಜಾಸ್ತಿ ಮಾಡೋ ಪ್ರೊಸೀಜರ್ಸ್ ಎಲ್ಲ ಇತ್ತು. ಆ ಟೈಮಲ್ಲಿ ಅವರೆಲ್ಲ ಹೀರೋಗಳಾಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರದ್ದು ಅದೇ ಕೆಲಸ, ಟ್ರೋಲ್ ಮಾಡ್ಕೊಳ್ಳೋದು. ನಾವು ಏನಕ್ಕೆ ಸರ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕು? ಅವ್ರದ್ದೇನಾದ್ರು ಆಫೀಸ್ ಇದೆಯಾ? ನ್ಯೂಸ್ ಪೇಪರ್ ಈಗ ಕನ್ನಡಪ್ರಭ, ವಿಜಯವಾಣಿನ, ಪ್ರಜಾವಾಣಿನ ಆದರೆ ಅವ್ರದ್ದು ಇತಿಹಾಸಗಳು ಇರ್ತವೆ, ಪ್ರಿಂಟಿಂಗ್ ಮೀಡಿಯಾ ಇರುತ್ತೆ, ಪ್ರೂಫ್ ರೀಡ್ ಮಾಡೋದಕ್ಕೆ ಅಂತಾರೆ ಒಂದು ಟೀಮ್ ಇರುತ್ತೆ, ಎಲ್ಲ ಎಜುಕೇಟೆಡ್ ಜರ್ನಲಿಸಮ್ ಮಾಡಿರೋರನ್ನ ತಗೊಂಡಿರ್ತಾರೆ. ಪ್ರಿಂಟ್ ಆಗಿ ಬರುತ್ತೆ, ನಾವೇನು ಓದ್ತೀವೋ
ಇಂಥ ಹೋಟ್ಲಲ್ಲಿ ಇದು ಇಡ್ಲಿ ತುಂಬಾ ಚೆನ್ನಾಗಿದೆ ಅಂದ್ರೆ ಅದು ಅವ್ರು ಚೆಕ್ ಮಾಡಿ ಹಾಕಿರ್ತಾರೆ. ಅವ್ರೇನು ಯಾರ ಹತ್ರನೂ 2,000 ರೂಪಾಯಿ ತಗೊಬಿಟ್ಟು ಹಾಕಿರೋದಿಲ್ಲ. ಈ ಸೋಷಿಯಲ್ ಮೀಡಿಯಾದವ್ರು ಏನ್ ಮಾಡ್ತಾರೆ, ಪ್ರಮೋಷನ್ಗೆ ಅಂತ ಹೇಳ್ಬಿಟ್ಟು ನೆಗೆಟಿವ್ ಆಗಿ ಟ್ರೋಲ್ ಮಾಡ್ಕೊಂಡು ಅವ್ರನ್ನ ಹುಡುಕ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ಕಾಂಪ್ರಮೈಸ್ ಅಂತ ಕರೀತಾರೆ. ಬೇರೆ ಬೇರೆ ಲ್ಯಾಂಗ್ವೇಜ್ ಕಾಂಪ್ರಮೈಸ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಈಗ ನೆಗೆಟಿವ್ ಆಗಿ ಮಾತಾಡ್ತಾರೆ ಕರೆಯೋದು, ಅವ್ರಿಗೆ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಸಮಥಿಂಗ್ ನೋಡ್ಕೊಳೋದು, ಆ ಥರ ಮಾಡಲಿ ಅಂತ ಒಂದು ತುಂಬಾ ಜನ ಇದ್ದಾರೆ. ಅವ್ರ ಜೀವನ ಮಾಡ್ಬೇಕಾದ್ರೆ ಅವ್ರು ಒಂದು ಬದುಕು ಕಟ್ಕೋಬೇಕು. ಅವ್ರು ಈ ಥರ ಕಟ್ಕೊಂಡಿರ್ತಾರೆ. ನಾವು ಅದ್ರ ಬಗ್ಗೆ ಇಷ್ಟು ದೊಡ್ಡ ನಮ್ಮ ಮಾಲಲ್ಲಿ ಇವನ್ನೆಲ್ಲ ಪ್ರೆಸ್ ಮೀಟ್ ಕರೆದು ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್. ಸೊ ನೀವೆಲ್ಲ ತುಂಬ ಪಾಸಿಟಿವ್ ಆಗಿದ್ದೀರಾ. ಮೀಡಿಯಾದವರು ನನಗೆ ಗೊತ್ತಿರೋಂಗೆ ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾ ರಿಲೀಸ್ ಆಗಿದ್ದರಿಂದ ನಮ್ಮ ಧನಂಜಯ ಅವರು ಹೇಳೋರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಜರ್ನಲಿಸ್ಟ್ಗಳೆಲ್ಲ ಬರೀತಾ ಇದ್ದಾರೆ, ಫೋನ್ ಮಾಡಲ್ಲ ಹೇಳ್ತಾ ಇದ್ದಾರೆ. ಮತ್ತು ಅಷ್ಟೆಲ್ಲ ಹೇಳಿದ್ಮೇಲೆ ಆಯ್ತಲ್ಲ, ಸರ್ಟಿಫೈಡ್ ಆಗಿರೋರೆ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟರು ಅಂದಮೇಲೆ ನಾವು ಯಾಕೆ ನೆಗೆಟಿವ್ ಆಗಿ 5% ಮಾತಾಡೋದ್ರ ಬಗ್ಗೆ ಡಿಸ್ಕಷನ್ ಮಾಡೋದು. ಸರ್ ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ. ನನ್ನ ಮೊದಲನೇ ಸಿನಿಮಾ ಸಕ್ಸಸ್ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೆ ಈ ಸಿನಿಮಾದಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ನಮ್ಮ ಜೊತೆ ಕೈ ಜೋಡಿಸಿದ್ದು KVN ಸಂಸ್ಥೆ. ಸುಪ್ರೀತ್ ಸರ್ ಇಲ್ಲಿ ಇದ್ದಾರೆ. ಸರ್ ಏನು ಮಾತು? ಎಲ್ರಿಗೂ ನಮಸ್ತೆ. ಮದರ್ ಪ್ರಾಮಿಸ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದಂಥ ಸಿನಿಮಾ. ಈ ಸಿನಿಮಾ ತುಂಬ ಇಷ್ಟಪಟ್ಟು ರಿಲೀಸ್ ಮಾಡಿತ್ತು. ಬಹಳಷ್ಟು ಸಿನಿಮಾಗಳನ್ನ ಮಾಡ್ತಾ ಇರ್ತೀವಿ, ಬಟ್ ಇದು ನಾನು ನೋಡಿದ ದಿನ ತುಂಬ ಡಿಸ್ಕಷನ್ ಮಾಡಿದ್ವಿ ನಾವು, ಧನಂಜಯ ಸರ್ ಆಗಲಿ, ಪ್ರೊಡ್ಯೂಸರ್ ಎಲ್ಲರೂ ಸಹ. ಯಾಕಂದರೆ ನೋಡಿದಾಗ ತುಂಬ ಎಕ್ಸೈಟ್ ಆಗಿದೆ ನಾನು. ಅಂದರೆ ಒಂದು ಹೊಸ ಪ್ರಯತ್ನ, ಎಲ್ಲರೂ ಹೊಸಬರು. ಇಲ್ಲಿ ನೀವು ನೋಡಿದ್ರೆ 36 ಜನ ಏನು ಹೇಳಿದ್ರೆ 36 ಜನನೂ ಸಿನಿಮಾದಲ್ಲಿ ಹೀರೋ, ಅಷ್ಟು ಜನ ಕ್ಯಾರೆಕ್ಟರ್, ಯಾರನ್ನು ಹೀರೋ ಅಂತಿಲ್ಲ. ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ರು. ನಾನಂತೂ ಪರ್ಸ್ನಲಾಗಿ ತುಂಬ ಎಂಜಾಯ್ ಮಾಡಿದೆ. ತುಂಬ ಜನ ನೋಡೋರು ಸಹ ಎಂಜಾಯ್ ಹೇಳಿದ್ರು, ತುಂಬ ಇಷ್ಟಪಟ್ಟಿದ್ದೀವಿ ಅಂತ. ಕೆಲವರು ಇಷ್ಟ ಆಗಿರೋರು ಓಕೆ, ಬಟ್ ಪರ್ಸ್ನಲಿ ಐ ಲವ್ ದಿಸ್ ಮೂವಿ. ಇವತ್ತು ಟುಡೇ ನಾನು ರಿಲೀಸ್ಗಿಂತ ಮುಂಚೆ ನಾನು ಏನು ಫೀಲ್ ಇತ್ತು ನನಗೆ, ಇವತ್ತು ಸಹ ನನಗೆ ಅದೇ ಇದೆ. ಸೊ ನಾನು ಬರೋದಕ್ಕಿಂತ ಮುಂಚೆ ಏನೋ ಮಾತಾಡ್ತಿದ್ದಾಗ ಸರ್ ಹೇಳಿದ್ರು, ನೆಕ್ಸ್ಟ್ ಸಿನಿಮಾ ಮೇಲೆ ಸರ್ ಏನೋ ಮಾಡಲ್ಲ, ಇದು ಲಾಸ್ಟ್ ಸಿನಿಮಾ ಹೇಳಿದ್ರು ಅಂತ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಸಿನಿಮಾ, ಇಲ್ಲ ಡಾಲಿ ಸಿನಿಮಾ ಪಿಕ್ಚರ್ಸಿಂದ ಬಂದಿರ್ತಕ್ಕಂಥ ಪ್ರತಿಯೊಂದು ಸಿನಿಮಾ ನೋಡಿ, ಇಟ್ಸ್ ನಾಟ್ ಎ ರೆಗ್ಯುಲರ್ ಪ್ಯಾಟ್ರನ್ ಸಿನಿಮಾ. ಪ್ರತಿಯೊಂದೂ ಒಂದು ಎಕ್ಸ್ಪೆರಿಮೆಂಟ್ ಆಗಿದೆ. ಎಕ್ಸ್ಪೆರಿಮೆಂಟಲ್ಲಿ ಪ್ರತಿಯೊಂದರಲ್ಲೂ ಕೆಲವೊಂದರಲ್ಲಿ ತುಂಬ ದೊಡ್ಡ ಯಶಸ್ಸು ಕಾಣ್ತಾ ಇರ್ಬೋದು, ಬಟ್ ಮುಂದಿನ ಬರುತ್ತೆ. ನಾನು ಸರ್ಗೆ ಯಾವಾಗಲೂ ಅದನ್ನೇ ಹೇಳ್ತಿರ್ತೀನಿ, ಅವ್ರು ಪಡೋ ಶ್ರಮಕ್ಕಾಗಲಿ ಒಂದು ಇದಕ್ಕಾಗಲಿ ಒಂದು ಅದ್ಭುತವಾದಂಥ ಯಶಸ್ಸು ಅಂತ 100% ನೋಡ್ತಾರೆ. ನೀವು ನಿಲ್ಲಿಸ್ಬೇಡಿ ಸರ್, ಯಾಕೆ ಅಂತಂದರೆ ನಿಮ್ಮಲ್ಲಿ ಒಂದು ಆ ಸ್ಕ್ರಿಪ್ಟ್ನ ಜಡ್ಜ್ ಮಾಡೋ ಕೆಪಾಸಿಟಿ ಇದೆಯಲ್ಲ, ಅದು ಕೆಲವು ನಿರ್ಮಾಪಕರಿಗೆ ಮಾತ್ರ ಇರುತ್ತೆ, ಅದು ನಿಮ್ಮಲ್ಲಿದೆ. ಪ್ಲೀಸ್ ಕಂಟಿನ್ಯೂ, ವಿ ಆಲ್ ಆರ್ ವಿತ್ ಯು ಅಂತ ನಾನು ಹೇಳ್ತೀನಿ ಸರ್. ಇದೆ ನಾಳೆ ಇದೆ ಸ್ಕ್ರೀನ್ಸ್ ಎಲ್ಲ ಇದೆ, ನಥಿಂಗ್ ಟು. ಈಗ ಸುಪ್ರೀತ್ ಸರ್ ಹೇಳ್ದಂಗೆ ಬಡವ ರಾಸ್ಕಲ್ನಿಂದ ಇಟ್ಕೊಂಡು ಮದರ್ ಪ್ರಾಮಿಸ್ ವರೆಗೂ ನೀವು ಪ್ರೊಡ್ಯೂಸ್ ಮಾಡಿದಂಥ ಅಷ್ಟು ಸಿನಿಮಾಗಳಲ್ಲಿ ಯಾವ ಸಿನಿಮಾ ನಿಮಗೆ ಹೆಚ್ಚು ನಿಮ್ಮ ಬ್ಯಾಂಕ್ ಅಕೌಂಟ್ನ ಜಾಸ್ತಿ ಮಾಡಿದೆ, ಬ್ಯಾಂಕ್ ಅಕೌಂಟ್ನ ತುಂಬಿಸಿದೆ? ಇಲ್ಲ, ಫಸ್ಟ್ ಸಿನಿಮಾ ಬಡವ ರಾಸ್ಕಲ್, ಹೆಡ್ ಬುಷ್, ಟಗರುಪಲ್ಲಿ. ಅಂದರೆ ಆ ಥರ ನೋಡಿದ್ರೆ ಎಲ್ಲೋ ಒಂದು 2 ಸಿನಿಮಾ ಅಷ್ಟೇ ನಮಗೆ ಒಂದು ಸ್ವಲ್ಪ ಅಂದರೆ ವರ್ಕೌಟ್ ಆಗದೇ ಇರೋದು. ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಎಲ್ಲ ಸಿನಿಮಾಗಳು ನಮಗೆ ಸೇಫ್ ಮಾಡಿದ್ದಾರೆ, ಒಂದು ಮಟ್ಟಿಗೆ ಲಾಭ ತಂದುಕೊಟ್ಟಿದ್ದಾರೆ. ಅದಕ್ಕೆ ನಾನು ಸಕ್ಸಸ್ಫುಲ್ ಸಿನಿಮಾ ಅಂತ ಹೇಳಿದೆ. ಅಂದರೆ ನೀವು ₹1 ಹಾಕಿ ನೀವು ₹10 ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಸಿನಿಮಾ ಅಲ್ಲ, ಅಥವಾ ₹10 ಹಾಕಿ ₹100 ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಸಿನಿಮಾ ಅಲ್ಲ. ₹1 ಹಾಕಿ ₹1.5 ಮಾಡಿದ್ರು ಅದು ಸಕ್ಸಸ್ಫುಲ್ ಸಿನಿಮಾನೇ, ಸಕ್ಸಸ್ಫುಲ್ ವ್ಯಾಪಾರನೇ. ಆ ಥರ ನಮಗೆ ಭಾಳ ಚೆನ್ನಾಗಾಗಿದೆ. ಟಗರುಪಲ್ಯ ಅಂತ ಹಿಡಿದು ಎಲ್ಲ ಸಿನಿಮಾಗಳು. ಬಡವ ರಾಸ್ಕಲ್, ಹೆಡ್ ಬುಷ್ ಎಲ್ಲ ನಾನೇ ಲೀಡ್ ಆಗಿದ್ದಿದ್ದಲ್ಲ, ಅವೆಲ್ಲ ಸಖತ್ ಓಪನಿಂಗ್ ಸಿನಿಮಾಗಳು. ಇವತ್ತಿನವರೆಗೂ ಅವರ ಕಾನ್ಫಿಡೆನ್ಸು ಸ್ವಲ್ಪ ನಮಗೂ ಸ್ವಲ್ಪ ಎದೆ ಬಂದಿದೆ. ಅವರು ಮಾತ್ರ ಇನ್ನೂ ನಮಗೆ ಆ ಕಾನ್ಫಿಡೆನ್ಸ್ ಕೊಟ್ಟರೆ, ಇಲ್ಲ ನೀವು ತಲೆ ಕೆಡಿಸ್ಕೊಬೇಡಿ, ಚೆನ್ನಾಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸರ್. ಮತ್ತೆ ಈ ಸಿನಿಮಾ ಮೂಲಕ ಒಂದು ಹೊಸ ಸಿನಿಮಾ ಅಂತಲೇ ಹೇಳ್ತೀನಿ, ಒಂದು ಹೊಸ ರೀತಿಯ ಸಿನಿಮಾ. ಈ ಸಿನಿಮಾ ಮೂಲಕ ನಿರ್ದೇಶಕನಾದಂಥ ನನ್ನ ಗೆಳೆಯ ಪೂರ್ಣಚಂದ್ರ, ನೀವು ಮುಂಚೆ ಹೇಳಿದ್ ಬಿಟ್ಟು ಬೇರೆ ಏನಾದ್ರು ಹೇಳೋ ಪ್ಲೀಸ್. ಒಬ್ಬೊಬ್ಬ ನಿರ್ದೇಶಕನಾಗಿ ದಯವಿಟ್ಟು 1-2 ಮಾತು ಹಂಚ್ಕೋ. ಫಸ್ಟ್ ಅಲ್ಲ, ಈಗ 5% ನೆಗೆಟಿವಿಟಿ ಅವೆಲ್ಲ ಮುಗೀತು. ದಯವಿಟ್ಟು 95% ಬಗ್ಗೆ ಮಾತಾಡೋಣ, ಒಂದಷ್ಟು ಖುಷಿಯಾಗಿರೋಣ ಅಂತ. ಇಲ್ಲ ಸರ್, ಹಂಗಲ್ಲ ಸರ್.
ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಯಾಕೆ ಅವ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ? ಸಿನಿಮಾ ಬಗ್ಗೆ ಮಾತಾಡಿ, ಅದನ್ನ ಯಾಕೆ ಮಾತಾಡ್ತೀರಾ? ಓಕೆ ಸರ್. ಈ ಕತೆ ಆಗಿ ಪ್ರೀತಿಸೋದಕ್ಕೂ ಸಿನಿಮಾನ ಜೆನ್ಯೂನ್ ಆಗಿ ಪ್ರೀತಿಸೋದಕ್ಕೂ ಒಂದು ವ್ಯತ್ಯಾಸ ಇದೆ. ನಾವೆಲ್ಲ ಸಿನಿಮಾನ ಜೆನ್ಯೂನ್ ಆಗಿ ಪ್ರೀತಿಸ್ತೀವಿ ಅಂತ ಅದನ್ನ ನೀವು ಸ್ಟೇಜ್ ಮೇಲೆ ಪ್ರೂವ್ ಮಾಡಿದ್ರಿ. ಅಂದರೆ ಬಿಫೋರ್ ದಟ್ ಏನಂದ್ರೆ ಹೆಗ್ಗಣ ಮುದ್ದು ಲಾಸ್ಟ್ ಆಗ್ಬೋದು ಅಂದ್ರಿ, ಈಗೇನೋ ನಿಮ್ಮ ಪೂರ್ಣ ಪಾರ್ಟ್ 2 ಪರ್ಮಿಷನ್ ಕೊಟ್ರೆ ಅಂದಾಗ ಮಾಡೋಣ ಅಂದ್ಬಿಟ್ರಿ. ಇದೇ ಜೆನ್ಯೂನ್ ಪ್ರೀತಿ ಅಂತ. ಅಲ್ಲ, ಒಂದು ಅದೇನೋ ಒಂದು ಎನರ್ಜಿಲಿ ಹಂಗೆಲ್ಲ ಅಂದಾಗ ಹಿಂಗೆ ಇಲ್ಲ ಅನ್ನಕ್ಕಾಗುತ್ತೆ. ಸೊ ಅದು ಗೊತ್ತಿಲ್ಲದೆ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟು ಇಲ್ಲ, ಇದು ಗೊತ್ತಿದೆ ಆಗಿದೆ 100% ಹೆಗ್ಗಣ ಮುದ್ದು ಲಾಸ್ಟ್ ಆಗಲ್ಲ. ಸಿನಿಮಾ ಆಗ್ತಾ ನಿಮ್ದು ಆಗಲಿ ಮಾಡಲಿ ಅಂತ. ಸಿನಿಮಾ ನನಗೆ ಸುಪ್ರೀತ್ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಸಿನಿಮಾಗೆ ಆನೆಸ್ಟ್ ಆಗಿರೋರು ಇಲ್ಲೇ ಇದ್ದೇ ಇರ್ತಾರೆ, ಇಲ್ಲೇ ಚೆನ್ನಾಗಿ ಆಗೇ ಆಗ್ತಾರೆ. ಅದು ಇತಿಹಾಸದಿಂದನೂ ಪ್ರೂವ್ ಆಗೇ ಇದೆ ಅಂತ. ಸಿನಿಮಾಗೆ ಯಾವಾಗ ನಾವು ಆನೆಸ್ಟ್ ಆಗಿ ಇರಲ್ವಲ್ಲ, ಆವಾಗ ಇಮಿಡಿಯೇಟ್ ಆಗಿ ನಾವು ಸಿನಿಮಾದಿಂದ ಆಚೆ ಹೋಗ್ತೀವಿ ಅಂತ. ಐ ಥಿಂಕ್ ಸಿನಿಮಾಗೆ ಆನೆಸ್ಟ್ ಆಗಿ ಇರೋವರೆಗೂ ಅದು ಕೈ ಹಿಡಿಯುತ್ತೆ. ಒಂದೊಂದು ಏಜ್ ಒಂದು ಇಷ್ಟೇ ಕಷ್ಟ ಆಗ್ಬೋದು, ಬಟ್ ಖಂಡಿತ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಅದು ಕೈ ಹಿಡಿಯುತ್ತೆ. ಅದು ಸುಪ್ರೀತ್ ಯಾವಾಗಲೂ ಹೇಳ್ತಿರ್ತಾರೆ. ಮಾಡ್ತೀನಿ. ಸೊ ಅಫಿಷಿಯಲಿ ಇದು ನನಗೆ ಮೊದಲನೇ ಸಿನಿಮಾ. ಇನ್ಸ್ಟಾಗ್ರಾಮಲ್ಲಿ 1000 ಗಟ್ಟಲೆ, ಮಿಲಿಯನ್ ಗಟ್ಟಲೆ, ಕೋಟಿ ಗಟ್ಟಲೆ ವ್ಯೂಸ್ ಬರುತ್ತೆ. 10 ಮಿಲಿಯನ್ 13 ಮಿಲಿಯನ್ ಎಲ್ಲ ಆಗಿದೆ. ಆದರೆ ಎದುರುಗಡೆ ಒಂದು 150 ಜನ 200 ಜನ ಒಂದು ಪ್ಯಾಕ್ ಆಫ್ ಥಿಯೇಟರ್ ಕೂತ್ಕೊಂಡು ನೋಡಿ ಅದು ಬಂದು ನಮ್ಮ ಹತ್ರ ಮಾತಾಡೋದಿದೆಯಲ್ಲ, ಅದು ಬೇರೆ ಥರ ಮಜಾ ಕೊಡುತ್ತೆ. ಅಲ್ಲಿ ಎಷ್ಟೇ 1000 ವ್ಯೂಸ್ ಆಗಿರ್ಬೋದು, ಎಷ್ಟೇ ಕಮೆಂಟ್ ಬಂದಿರ್ಬೋದು, ಎದುರುಗಡೆ ಸಿಕ್ತಾಗ. ಸೊ ಈ ಕ್ಯಾರೆಕ್ಟರ್, ನನ್ನ ಜಿಲೇಬಿ ಅಂತ ಒಂದು ಕ್ಯಾರೆಕ್ಟರ್ನ ಇದರಲ್ಲಿ ಮಾಡಿದ್ದೀನಿ. ಆ್ಯಂಡ್ ಯೂಶ್ವಲಿ ನನಗೆ ನನ್ನ ಎನರ್ಜಿ ತಕ್ಕಂಥ ಪಾತ್ರಗಳನ್ನೇ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಈ ಫಿಲ್ಮಲ್ಲಿ ನನಗೆ ಜಿಲೇಬಿ ಅನ್ನೋ ಕ್ಯಾರೆಕ್ಟರ್ ನಂಗೆ ತುಂಬ ಮಜಾ ಕೊಡ್ತು. ಆ್ಯಂಡ್ ಈ ಡೈರೆಕ್ಟರ್ ಬಂದು ಏನಕ್ಕೆ ಸ್ಪೆಷಲ್ ಅಂತಂದರೆ ಇಂಪ್ರೂವೈಸೇಷನ್ಗೆ ತುಂಬ ಜಾಗಗಳು ಕೊಡ್ತಾರೆ. ಸೊ ನಮ್ಮ ಕ್ರಿಯೇಟಿವಿಟಿನೂ ತುಂಬೋದು. ನಾನು ಭಾಳ ಇಂಪ್ರೂವೈಸ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಎಸ್, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಡಾಲಿ ಪಿಕ್ಚರ್ಸ್ಗೆ. ಥ್ಯಾಂಕ್ ಯು. ಯಾಕೆಂತಂದರೆ ಜೆರಾಕ್ಸ್ ಅನ್ನೋ ಒಂದು ಸೀರೀಸಲ್ಲಿ ನಟನೆ ಮಾಡೋ ಅವಕಾಶ ಸಿಕ್ತು. ನಂತರ ಮದರ್ ಪ್ರಾಮಿಸ್ ಅನ್ನೋ ಅವಕಾಶ ಸಿಕ್ತು. ಸೊ ಎಸ್, ಇಂಡಸ್ಟ್ರಿಗೆ ಅಫಿಷಿಯಲಿ ಪಾದಾರ್ಪಣೆ ಮಾಡಿದ್ದೀವಿ. ನೋಡೋಣ ಮುಂದೆ ಹೆಂಗೆ ಕರ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು.